ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೊಳಲ್ಕೆರೆ ನಗರದಲ್ಲಿರುವ ಪ್ರವಾಸಿ ತಾಣಗಳ ಕುರಿತಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ. ಇದು ಬಸ್ ನಿಲ್ದಾಣದಿಂದ ಕೇವಲ 300 ಮೀಟರ್ ದೂರದಲ್ಲಿದೆ. ನಿಮಗೆ ಕಾಣುತ್ತಿರುವ ಈ ಮಹಾದ್ವಾರದ ಮುಖಾಂತರ ಪ್ರವೇಶ ಮಾಡಿದರೆ ದೇವಸ್ಥಾನ ಕಡೆ ಹೋಗಬಹುದು. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಕಡೆ ಪ್ರಯಾಣ ಮಾಡೋಣ. ದೇವಸ್ಥಾನದ ಹತ್ತಿರ ಬಂದಾಯಿತು. ಹೊರಗಡೆಯಿಂದ ಈ ದೇವಸ್ಥಾನ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ತುಂಬ ಸುಂದರವಾದ ಗೋಪುರವನ್ನು ನೋಡಬಹುದು. ಹಾಗೆ ಪ್ರವೇಶದ್ವಾರದ ಮೂಲಕ ಒಳಗಡೆ ಹೋದರೆ ಶ್ರೀ ಪ್ರಸನ್ನ ಗಣಪತಿಯ ದರ್ಶನವಾಗುತ್ತೆ. ಈ ವಿನಾಯಕನ ಬಗ್ಗೆ ಮಾಹಿತಿ ತಿಳಿಸಬೇಕು ಅಂದರೆ 1475ನೇ ಇಸ್ವಿಯಲ್ಲಿ ರಾಜ ವೀರ ಮದಕರಿ ನಾಯಕರ ಭಾವಮೈದುನರಂಥ ಗುತ್ಯಪ್ಪ ನಾಯಕರಿಂದ ಈ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಈ ವಿನಾಯಕ ಪ್ರತಿಷ್ಠಾಪನೆ ಆದಾಗ ಬಯಲಿನಲ್ಲೇ ಪ್ರತಿಷ್ಠಾಪನೆಯಾಗಿರುತ್ತದೆ. ಆದ್ದರಿಂದ ಇದನ್ನು ಬಯಲು ಗಣಪತಿ ಅಂತಲೂ ಕೂಡ ಕರೆಯುತ್ತಾರೆ. ಈ ವಿಗ್ರಹವು ಏಕಶಿಲಾ ವಿಗ್ರಹ ಆಗಿದ್ದು ಸುಮಾರು 14 ಅಡಿ ಎತ್ತರ ಇರುತ್ತದೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಗರ್ಭಗುಡಿ ಇರುವುದಿಲ್ಲ. ಹಾಗಾಗಿ ವಿಗ್ರಹದ ಸುತ್ತ ನಾವು ಪ್ರದಕ್ಷಿಣೆ ಹಾಕಬಹುದು ಮತ್ತು ವಿನಾಯಕನನ್ನು ಮುಟ್ಟಿ ನಮಸ್ಕರಿಸಬಹುದು. ಸ್ನೇಹಿತರೆ, ಈ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ದೇವಸ್ಥಾನವಾಗಿದ್ದು ಅಪಾರ ಭಕ್ತರನ್ನು ಆಕರ್ಷಿಸುತ್ತಾನೆ ಈ ಗಣಪ. ವಿನಾಯಕನಿಗೆ ಸಾಕಷ್ಟು ಹೆಸರುಗಳಿದ್ದು ಪ್ರಸನ್ನ ಗಣಪತಿ, ಜಡೆ ಗಣಪತಿ, ಬಯಲು ಗಣಪತಿ ಹೀಗೆ ನಾನಾ ಹೆಸರುಗಳಿಂದ ಈ ಗಣಪತಿಯನ್ನು ಕರೀತಾರೆ. ಈ ದೇವಸ್ಥಾನದಕ್ಕೆ ಹಲವು ವಿಶೇಷತೆಗಳು ಹಾಗೂ ಇತಿಹಾಸ ಇದ್ದು ಅವುಗಳನ್ನು ನಾವು ಈಗ ಇಲ್ಲಿನ ಪ್ರಧಾನ ಅರ್ಚಕರ ಬಳಿ ಕೇಳಿ ತಿಳಿಯೋಣ. ಬನ್ನಿ. ಇದು ಶ್ರೀ ಕ್ಷೇತ್ರ ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಹೊಳಲ್ಕೆರೆ ತಾಲೂಕಿನಲ್ಲಿರುವಂತಹ ಶ್ರೀ ಪ್ರಸನ್ನ ಗಣಪತಿ. ಇದನ್ನ ಜಡೆ ಗಣಪತಿ ಅಂತಾನು ಕರೀತಾರೆ, ಬಯಲು ಗಣಪತಿ ಅಂತಾನು ಕರೀತಾರೆ. ಜಡೆ ಇರೋದ್ರಿಂದ ಇದು ಜಡೆ ಗಣಪತಿ. ಜಡೆ ಅಂದ್ರೆ ಪಾರ್ವತಿ ತಾಯಿ ಜಡೆ. ಪಾರ್ವತಿ ತಾಯಿ ತನ್ನ ತೊಡೆ ಮೇಲೆ ಗಣೇಶನ ಕೂರಿಸ್ಕೊಂಡದ್ದು ಆ ರೂಪದಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು 1475ರಲ್ಲಿ ಮದಕರಿ ನಾಯಕರ ಮೈದಾನ ಗುಲ್ಯಪ್ಪ ನಾಯಕ ಅಂತ ಅವ್ರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇನ್ನು ಬಯಲ ಗಣಪತಿ ಅಂತ ಹೇಳಿದ್ರೆ ಇದು 1470 ಪ್ರತಿಷ್ಠಾಪನೆ ಆದಂತ ದಿನದಿಂದನೂ ಸಹ ಬಯಲಲ್ಲೇ ಇತ್ತು. ಆಮೇಲೆ ಈಗ 90ರಿಂದ 93ರಲ್ಲಿ ದೇವಸ್ಥಾನ ಆಗಿತ್ತು. ಅದಕ್ಕಿಂತ ಮುಂಚೆ ಬಯಲಲ್ಲೇ ಪೂಜೆ ಮಾಡ್ತಾ ಇದ್ವಿ. ಆಗ ಇದನ್ನ ಬಯಲು ಗಣಪತಿ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಹಿಂದೆ ಜಡೆ ಇದೆ, ಪಾರ್ವತಿ ಜಡೆ. ಪಾರ್ವತಿ ತಾಯಿ ತನ್ನ ತೊಡೆ ಮೇಲೆ ಗಣೇಶನ ಕೂರಿಸ್ಕೊಂಡು ಆ ರೂಪದಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಎಡಗೈ ಕೆಳಗೆ ನರಸಿಂಹಸ್ವಾಮಿ ಇದೆ. ನರಸಿಂಹಸ್ವಾಮಿ ಏನಪ್ಪಾ ಅಂದ್ರೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾರೆ ಗುಲ್ಯಪ್ಪ ನಾಯಕ, ಅವ್ರ ಕುಲದೇವರಿದೆ. ಇದು ಏನು ಅಂದ್ರೆ ಕುಜದೋಷ, ಜಾತಕದಲ್ಲಿ ಕುಜದೋಷ ಇದ್ದಂತವರಿಗೆ ಮದುವೆ ವಿಳಂಬ ಆಗುತ್ತೆ. ಆಮೇಲೆ ಮದುವೆ ಆದ ಸಮೇತ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಕುಜದೋಷ ಇದ್ದಂತರ ಜಾತಕದಲ್ಲಿ ಬಂದು ನರಸಿಂಹಸ್ವಾಮಿಗೆ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡ್ರೆ ಕುಜದೋಷ ನಿವಾರಣೆ ಆಗುತ್ತೆ. ಇದು ಏಕಶಿಲಾ ವಿಗ್ರಹ, ಪೀಠನು ಸೇರಿ 14 ಅಡಿ ಇದೆ. ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಯಾರು ಬೇಕಾದ್ರೂ ಬಂದು ಸ್ವಾಮಿನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಒಳಗಡೆ ಬಿಡ್ತೀವಿ, ಅವ್ರು ಇವರು ಅಂತಿಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಬಂದು ಸ್ವಾಮಿನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಇದು ಇಲ್ಲೇದು ವಿಶೇಷ. ಇದೇನ್ ನೋಡ್ತಾ ಇದ್ರ ನೀವು, ಇದೇ ಜಡೆ. ಇದನ್ನೇ ಜಡೆ ಗಣಪತಿ ಅಂತ ಕರೀತಿರೋದು. ಹಿಂದೆ ಕಾಣ್ತಾ ಇದ್ರೆ ಬೆಣ್ಣೆ ಅಲಂಕಾರ, ಇದು ಪೂರಾ ಜಡೆ. ಪಾರ್ವತಿ ತಾಯಿ ತನ್ನ ತೊಡೆ ಮೇಲೆ ಗಣೇಶನ ಕೂರ್ಸ್ಕೊಂಡು ನೋಡಿ. ಹಿಂದೆ ಕಾಣ್ತಾ ಇರೋದು ಪೂರಾ ತಾಯಿ ರೂಪ. ಇದು ನೀವೇನ್ ನೋಡ್ತಾ ಇದ್ರ ಇದು ನರಸಿಂಹಸ್ವಾಮಿ. ಎಡಗೈ ಕೆಳಗೆ ಏನಿದೆ ನರಸಿಂಹಸ್ವಾಮಿ, ಇದು ಪಾಳೆಗಾರ ಕುಲದೈವ. ಇದು ನರಸಿಂಹಸ್ವಾಮಿ ಏನಪ್ಪಾ ವಿಶೇಷ ಅಂದ್ರೆ ಜಾತಕದಲ್ಲಿ ಕುಜದೋಷ ಅಂತ ಇದ್ದಂತರಿಗೆ ನರಸಿಂಹಸ್ವಾಮಿನ ಪೂಜೆ ಮಾಡಿಸ್ತಾರೆ. ಜಾತಕದಲ್ಲಿ ಕುಜದೋಷ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂದ್ರೆ ಮದುವೆ ವಿಳಂಬ ಆಗುತ್ತೆ. ಮದುವೆ ಆದ್ರೂ ಸಮೇತ ಸಂಸಾರದಲ್ಲಿ ಹೊಂದಾಣಿಕೆ ಇರಲ್ಲ ಅಂತ ಕುಜದೋಷ ಇದ್ದಂತರ ಜಾತಕದಲ್ಲಿ ಬಂದು ನರಸಿಂಹಸ್ವಾಮಿನ ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ಕುಜದೋಷ ನಿವಾರಣೆ ಆಗುತ್ತೆ. ಆಮೇಲೆ ಈ ಸ್ವಾಮಿ ಏಕಶಿಲಾ ವಿಗ್ರಹ, ಏಕಶಿಲಾ ವಿಗ್ರಹ. ಪೀಠನು ಸೇರಿ ಒಂದೇ ಶಿಲೆಯಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದು. ಇದು ಪೀಠನು ಸೇರಿ 14 ಅಡಿ ಇದೆ. ಈ ಗಣಪತಿನ ವಿಜಯ ಗಣಪತಿ ಅಂತ ಕರೀತಾರೆ. ವಿಜಯ ಗಣಪತಿ ಅಂದ್ರೆ ಏನಪ್ಪಾ ಅಂದ್ರೆ ಗಣಪತಿಯಲ್ಲಿ 32 ಪ್ರಭೇದ ಇದೆ. ಏರಂಬ ಗಣಪತಿ, ನಾಟ್ಯ ಗಣಪತಿ, ವಿಜಯ ಗಣಪತಿ. ಹಾಗೆ ಇದು ವಿಜಯ ಗಣಪತಿ, ಹೊಳಲ್ಕೆರೆ ವಿಜಯ ಗಣಪತಿ. ವಿಜಯ ಗಣಪತಿನ ಗುರ್ಸೋ ರೀತಿ ಅಂದ್ರೆ ವಿಜಯ ಗಣಪತಿಗೆ 4 ಕೈ ಇರುತ್ತೆ. ಒಂದ್ ಕೈಲಿ ಪಾಶ, ಒಂದ್ ಕೈಲಿ ಅಂಕುಶ, ಒಂದ್ ಕೈಲಿ ದಂತ, ಒಂದ್ ಕೈಲಿ ಫಲ. ಆಮೇಲೆ ಈಶಾನ್ಯ ಅಭಿಮುಖವಾಗಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆಮೇಲೆ ಗಣೇಶನ ವಾಹನ ಇಲಿ ಸ್ವಾಮಿನ ನುತ್ತಾ ಇರುತ್ತೆ. ವಿಜಯ ಗಣಪತಿದು ವಿಶೇಷ ಅಂದ್ರೆ ಒಂದು ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ವಿಜಯ ಗಣಪತಿನ ಬಂದು ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ
ಆ ಕಾರ್ಯ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ವಿಶೇಷ. ಹಾಗಾಗಿ ವಿಜಯ ಗಣಪತಿನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಪ್ರಸನ್ನ ಗಣಪತಿಯ ಕುರಿತಾದಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಮುಂದಿನ ಸ್ಥಳಕ್ಕೆ ಹೋಗೋಣ. ಬನ್ನಿ ಸ್ನೇಹಿತರೆ. ಕೆರೆ ಇದು ಹೊಳಲ್ಕೆರೆಯಿಂದ ಹೊಸದುರ್ಗ ಹೋಗುವ ಮಾರ್ಗವಾಗಿ ಬಸ್ ನಿಲ್ದಾಣದಿಂದ ಕೇವಲ 200 ಮೀಟರ್ ದೂರದಲ್ಲಿದ್ದು, ಬಸ್ ನಿಲ್ದಾಣದಿಂದಲೇ ನಾವು ಈ ಕೆರೆಯನ್ನು ಕಾಣಬಹುದು. ಕಲುಷಿತದಿಂದ ತುಂಬಿದ್ದ ಕೆರೆಯನ್ನು ಪ್ರವಾಸೋದ್ಯಮವನ್ನು ಉತ್ತಮಪಡಿಸಲು ಕೆಲವು ವರ್ಷಗಳ ಹಿಂದೆಯಷ್ಟೇ ಅಭಿವೃದ್ಧಿಪಡಿಸಲಾಗಿದೆ. ಕೆರೆಯ ಮಧ್ಯದಲ್ಲಿ ವೇದಿಕೆಯಂತಹ ನಿರ್ಮಾಣವನ್ನು ನಿರ್ಮಿಸಿ ಶಿವನ ಸುಂದರವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಲ್ಲದೆ ದೋಣಿ ವಿಹಾರ ಮಾಡಲು ಅವಕಾಶ ಮಾಡಿದ್ದಾರೆ. ಪ್ರಸ್ತುತ ದೋಣಿ ವಿಹಾರ ಇನ್ನೂ ಪ್ರಾರಂಭವಾಗಿಲ್ಲ. ಮೇಲಿಂದ ಬೀಸುವ ತಂಗಾಳಿ ಹಾಗೂ ಇಲ್ಲಿನ ಕಂಬಗಳು ಮತ್ತು ವೇದಿಕೆ ಮೇಲಿನ ದೀಪಾಲಂಕಾರವನ್ನು ಸಂಜೆಯ ಸಮಯದಲ್ಲಿ ಸವಿಯುವರೆ ಪುಣ್ಯವಂತರು ಎಂಬಂತಿರುತ್ತದೆ ಇಲ್ಲಿನ ದೃಶ್ಯ. ಇದು ಸ್ನೇಹಿತರೆ ಶಿವನ ಕೆರೆಗೆ ಸಂಬಂಧಿಸಿದಂತಹ ಮಾಹಿತಿ. ಹಾಗಾದರೆ ಮುಂದಿನ ಸ್ಥಳಕ್ಕೆ ತೆರಳೋಣ ಬನ್ನಿ. ಸ್ನೇಹಿತರೆ, ಒಂಟಿಕಂಬದ ಮಠ ಇದು ಹೊಳಲ್ಕೆರೆಯಿಂದ ಚಿತ್ರದುರ್ಗ ಮಾರ್ಗವಾಗಿ ಬಸ್ ನಿಲ್ದಾಣದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ಸೌಂದರ್ಯ ಮತ್ತು ಶ್ರೀ ಮಲ್ಲಿಕಾರ್ಜುನ ಮುರುಘಶರಣರ ಲಿಂಗೈಕ್ಯರಾದಂತಹ ಸ್ಥಳ ಇದಾಗಿದ್ದು, ಮುರುಘಶರಣರ ಸಂಸ್ಕೃತಿಯನ್ನು ತಿಳಿಸುತ್ತದೆ. ಇಲ್ಲಿನ ಮಂಟಪವು ಅಷ್ಟಕೋನಾಕೃತಿಯಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿನ ನೆಲದ ಮೇಲೆ ಬಿಡಿಸಿರುವ ಬಣ್ಣ ಬಣ್ಣದ ಚಿತ್ತಾರ ಆಕರ್ಷಣೀಯವಾಗಿದೆ. ಮಂಟಪದ ಪಕ್ಕದಲ್ಲಿರುವ ಕಲ್ಯಾಣಿಯು ಸದಾ ನೀರಿನಿಂದ ತುಂಬಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ಹಳೆಯ ಮಂಟಪವು ಕಲ್ಲಿನಿಂದ ನಿರ್ಮಾಣವಾಗಿದ್ದು, ಒಂದು ಕಲ್ಲಿನ ಮೇಲೆಯೇ ಎಲ್ಲ ಮಂಟಪ ನಿಂತಿದೆ. ಹಾಗಾಗಿ ಇದನ್ನು ಒಂಟಿಕಾಲ್ ಮಠ ಅಥವಾ ಒಂಟಿ ಕಂಬದ ಮಠ ಎಂದು ಕರೆಯುತ್ತಾರೆ. ಸುಮಾರು ಎಕರೆಗಳಷ್ಟು ಜಾಗದಲ್ಲಿ ಉದ್ಯಾನವನವನ್ನು ಇಲ್ಲಿ ನಿರ್ಮಿಸಲಾಗಿದೆ.
ಬಿಸಿಲಿನ ಬೇಗೆಗೆ ವಿಶ್ರಾಂತಿ ಪಡೆಯುವವರಿಗೆ ಹಾಗೂ ಪ್ರವಾಸಿಗರಿಗೆ ಇದು ತುಂಬ ಒಳ್ಳೆಯ ತಾಣವಾಗಿದ್ದು, ಇಲ್ಲಿನ ಹಚ್ಚ ಹಸಿರಿನ ವಾತಾವರಣ ಮತ್ತು ತಂಗಾಳಿ ಮೈ ನವಿರಿಳಿಸುತ್ತದೆ. ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.